ಮಕ್ಕಳಿಗೆ ವಿದ್ಯಾಭ್ಯಾಸ ಅದು ಇದು ಎಲ್ಲ ಚೆಂದ ಆಗುತ್ತೆ ಅಂತ. ನೀವು ನಂಬ್ತಿರೋ ಇಲ್ಲೋ, ಮೊದಲು ಒಬ್ಬಳು ಹೆಣ್ಣುಮಗಳು ಹಸು ಕಟ್ಟಿದ್ಲು ಇದನ್ನು ಪ್ರೇರಣೆಯಿಂದ. ಮೊದಲನೇದು ಸಿಸೇರಿಯನ್ ಅವಳಿಗೆ, ಎರಡನೇದು ಹೊಟ್ಟೆಯಲ್ಲಿ ಟ್ವಿನ್ಸ್ ಇದೆ. ಹಸು ಕಟ್ಟಿ ಮೊದಲಿದ್ದಕ್ಕೆ ಹಸು ಕಟ್ಟಿರಲಿಲ್ಲ, ಎರಡನೇ ಗರ್ಭಧಾರಣೆ ಮಾಡಿ ಹಸು ಕಟ್ಟಿ 2 ವರ್ಷ ಆದಮೇಲೆ 2 ಟ್ವಿನ್ಸು ಹೊಟ್ಟೆಯಲ್ಲಿ. ನೀವು ನಂಬುತ್ತೀರೋ ಇಲ್ವೋ, ಹಾಲು ಕರಲಿಕ್ಕೆ ಹೋದ ಹೆಣ್ಮಗಳು ವಾಪಸ್ ಬರಬೇಕಾದ್ರೆ 2 ಮಕ್ಕಳನ್ನು ಕಂಟಲಲ್ಲಿ ಇಟ್ಕೊಂಡು ಬಂದಿದ್ದಾಳೆ. ನಾರ್ಮಲ್ ಡೆಲಿವರಿ, ಗೋಶಾಲೆಯಲ್ಲಿ, ಯಾವ 5 ಪೈಸೆ ಖರ್ಚಿಲ್ಲ. ಇಂಥ ಅದ್ಭುತವಾದ ಗೋಮೂತ್ರಗಳ ಸೇವನೆಯಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ. ಯಾರ್ಯಾರೋ ಬರೆದಿಟ್ಟಿದ್ದಾರೆ ಆಯುರ್ವೇದ ಶಾಸ್ತ್ರದಲ್ಲಿ, ಪ್ರಾಕ್ಟಿಕಲ್ಲಾಗಿ ನೋಡ್ತಾ ಇದ್ದೇವೆ. ಆದ್ದರಿಂದ ಗೋವುಗಳ ಬಗ್ಗೆ ಗೋವಿಂದನ ಭಾವವನ್ನು ಹೊಂದಿದವರು ಆ ಪ್ರೀತಿ. ಕೊನೆಗೆ ನಮ್ಮ ಮನೆಯಲ್ಲಿ ಹಸು ಕಟ್ಟಲಿಲ್ಲ ಅಂದರೆ ಎಲ್ಲಿ ಹಸು ಕಟ್ಟಿದ್ದಾರೋ ಅಲ್ಲಿಗೆ ಹೋಗಿ ಒಂದು ಗೋಗ್ರಾಸ ಪ್ರತಿದಿನ. ಗೋವುಗಳಿಗೆ ಗ್ರಾಸ ಕೊಡದೆ ತಿಂದ ಅನ್ನ ಅದು ಪಾಪದ ಅನ್ನವಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಒಟ್ಟಿನಲ್ಲಿ